ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಇವತ್ತಿನ ರೆಸಿಪಿ ಒಂದು ಈಸಿ ಸ್ನ್ಯಾಕ್ ರೆಸಿಪಿ, ಬಾಸ್ಕೆಟ್ ಪಿಜ್ಜಾ ಅಥವಾ ಬಾಸ್ಕೆಟ್ ಚಾಟ್ ಅಂತ ಹೇಳ್ಬೋದು. ನಾನಿಲ್ಲಿ ಸ್ವೀಟ್ ಕಾರ್ನ್, ಟೊಮೆಟೊ, ಆನಿಯನ್, ಕ್ಯಾಪ್ಸಿಕಮ್, ಚೀಸ್ನ ಬಳಸಿ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ನಿಮಗೆ ಬೇಕಾದಂಥ ತರಕಾರಿನ ಯೂಸ್ ಮಾಡಿ ಈ ಬಾಸ್ಕೆಟ್ ಪಿಜ್ಜಾನ ಮಾಡ್ಕೋಬಹುದು. ಇವತ್ತು ನನ್ನ ಮಗಳ ಸ್ಕೂಲಲ್ಲಿ ಕ್ಲಾಸ್ ಪಾರ್ಟಿ ಇದೆ, ಹಾಗಾಗಿ ಏನಾದರೂ ಡಿಫ್ರೆಂಟಾಗಿ ಬೇರೆ ಮಕ್ಕಳ ಜೊತೆ ಸ್ನ್ಯಾಕ್ ಶೇರ್ ಮಾಡಲಿಕ್ಕೆ ಇದು ಒನ್ ಡೇ ಇರುತ್ತೆ ಅವ್ರ ಸ್ಕೂಲಲ್ಲಿ. ಸೊ ಹಾಗಾಗಿ ಇವತ್ತು ಮಕ್ಕಳಿಗೆ ಇದು ತುಂಬ ಇಷ್ಟ ಆಗ್ಬೋದು ಅಂತ ಹೇಳಿ ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಈ ರೆಸಿಪಿನ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಕಡಾಯಿಗೆ ಸ್ವಲ್ಪ ಬೆಣ್ಣೆಯನ್ನು ಹಾಕ್ಕೊಂಡು, ಬೆಣ್ಣೆ ಬಿಸಿಯಾದ ನಂತರ ಈರುಳ್ಳಿನ ಪಿಂಕ್ ಆಗೋಷ್ಟು ಹುರ್ಕೋಬೇಕು. ತುಂಬ ಕುಕ್ ಆಗಬಾರ್ದು, ಒಂದು ಸ್ವಲ್ಪ ಪಿಂಕಿಶ್ ಬಂದಿದೆ ನೋಡಿ, ಅಷ್ಟಾದರೆ ಸಾಕು. ಅದಾದಮೇಲೆ ಟೊಮೆಟೊನೂ ಕೂಡ ಸ್ವಲ್ಪ ಸಾಫ್ಟ್ ಆದಮೇಲೆ ಕ್ಯಾಪ್ಸಿಕಮ್ ಮತ್ತು ಕಾರ್ನನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕುಕ್ ಮಾಡ್ಕೋಬೇಕು. ಇಲ್ಲಿ ಬೆಣ್ಣೆ, ಎಣ್ಣೆ ನಿಮಗೆ ಹೇಗೆ ಅನುಕೂಲ ತಕ್ಕಂತೆ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಬೇರೆ ಮಕ್ಕಳೆಲ್ಲ ಎಷ್ಟು ಖಾರ ತಿಂತಾರೆ ಏನು ಅಂತ ನಂಗೆ ಐಡಿಯಾ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ನಾನು ಕಮ್ಮಿ ಮಸಾಲೆನ ಬಳಸಿ ಮಾಡ್ತಿದ್ದೀನಿ. ಇವಾಗ ನೋಡಿ, ನಾನು ಸ್ವೀಟ್ ಕಾರ್ನನ್ನು ಸ್ವಲ್ಪ ಒಂದು ರೌಂಡ್ ಕುದಿಸ್ಕೊಂಡಿದ್ದೆ. ಇಲ್ಲ ಅಂದರೆ ತುಂಬ ಟೈಮ್ ತೊಗೊಳುತ್ತೆ. ಇಲ್ಲಿ ಇದ್ರ ಜೊತೆಗೆ ಬೇಯಿಸ್ಕೊಂಡ್ರೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಆಮೇಲೆ ಶ್ರಿಂಕ್ ಆದಂಗೆ ಆಗಿಬಿಡತ್ತೆ. ಸೊ ಇವಾಗ ನಾನು ಸ್ವಲ್ಪ ಇಲ್ಲಿ ಒರಿಗ್ಯಾನೋ ಪೌಡರ್ನ ಹಾಕ್ಕೋತಿದ್ದೀನಿ, ಉಪ್ಪು, ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಸೊ ಇದು ಇಷ್ಟಾದರೆ ಸಾಕು. ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು ಸ್ವಲ್ಪ ತಣದ ಮೇಲೆ ಇದಕ್ಕೆ ಚೀಸು, ಬೇಕಾದ್ರೆ ನೀವು ಇದಕ್ಕೆ ಪನ್ನೀರು ಕೂಡ ಸೇರಿಸ್ಕೋಬೋದು. ಇದು ಇಷ್ಟ ಆದರೆ ಸಾಕು. ಒಂದು ಪ್ಲೇಟಿಗೆ ತೆಕ್ಕೊಂಡು ಇದನ್ನು ಫುಲ್ ತಣಿಯಕ್ಕೆ ಬಿಡ್ತೀನಿ. ಇವಾಗ ಇಲ್ಲಿ ನನ್ನ ಹತ್ರ ಬಾಸ್ಕೆಟ್ಸ್ ಇದೆ, ನಾನು ಇದನ್ನು ಸ್ಟೋರಿಂದ ತಂದಿರೋದು. ನೀವು ಬೇಕಾದ್ರೆ ಇದನ್ನು ನೀವು ಮನೆಯಲ್ಲೂ ಮಾಡ್ಕೋಬೋದು. ಈಗ ನಾನು ಈ ಮಿಶ್ರಣಕ್ಕೆ ಸ್ಟಫಿಂಗಿಗೆ ಒಂದು 3 ಕ್ಯೂಬಷ್ಟು ಪ್ರೊಸೆಸ್ ಚೀಸ್ನ ತುರ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಬಾಸ್ಕೆಟ್ಸ್ಗೆಲ್ಲ ಇದನ್ನು ಹಾಕಿದರೆ ಬಾಸ್ಕೆಟ್ ಪಿಜ್ಜಾ ಅಥವಾ ಬಾಸ್ಕೆಟ್ ಚಾಟ್ ರೆಡಿ. ನನ್ನ ವಿಡಿಯೋಸ್ ನಿಮಗೆ ಹೇಗೆ ಅನ್ನಿಸ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಖಂಡಿತ ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ಕೂಲಿಂದ ಲಾಸ್ಟ್ ಡೇ ಅಂತ ಹೇಳಿ ಐಸ್ ಕ್ರೀಮ್ ಪಾರ್ಟಿ ಅಂತ ಐಬ್ಯಾಕ್ ಹೋಗಿ ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತಿಂದು ಬಂದ್ವಿ. ನನ್ನ ಮಗಳು ತುಂಬ ಖುಷಿಯಾದಳು. ಮತ್ತೆ ಸಿಗ್ತೀನಿ, ಬಾಯ್.